ಅಧ್ಯಕ್ಷರೇ ಏನು ಸದನ ನಡೆಸಬೇಕತ್ತೈತೋ ಇದನ್ನು ಮೊಟಕುಗೊಳಿಸಿ ಯಾವುದೇ ಚರ್ಚೆ ಮೂಡ ಆಗಲಿ ವಾಲ್ಮೀಕಿ ಆಗಲಿ ಈ ಚರ್ಚೆ ಕೆಲವೊಂದು ವಿಚಾರಗಳು ಸಡನ್ ಆಗಿ ಚರ್ಚೆಗೆ ಬರ್ತದೆ. ಚರ್ಚೆಗೆ ಚರ್ಚೆ ಆಗದ ರೀತಿಯಲ್ಲಿ ಚರ್ಚೆ ಬರುವ ಸಂದರ್ಭದಲ್ಲಿ ಯಾರು ಕೂಡ ಅವ್ಯಾಚ್ಯವಾಗಿ ಅನ್ನೋ ಶಬ್ದ ಯಾವ ಉಪಯೋಗ ಮಾಡಬಾರ್ದು. ಸದಸ್ಯರು ಕೂಡ ಬರೇ ನಾವಿನ್ನು ಕಡತನ್ನು ತೆಗೆಯುವುದು ಮಾತ್ರ. ಈಗ ಅವರು ಆದ ಕಾರಣ ತೆಗಿಸ್ತೇನೆ ಚರ್ಚೆ ಬೇಡ ಅವರ ಕ್ಷಮೆ ಕೇಳಿ ಅಧ್ಯಕ್ಷರೇ. ನೋಡಿ ಈಗ ಚರ್ಚೆನೇ ಬೇಡ. ಈಗ ಪ್ರಶ್ನೋತ್ತರ ಬಸವನಗೌಡ ಅಧ್ಯಕ್ಷರೇ ತುರ್ಯಾಲ್ ಹೇಳ್ತಾ ಕಡತದಿಂದ ತೆಗೆಸಿ ಹಾಕಿದ್ದೇನೆ ಮಾತ್ರ ಅಲ್ಲ, ಇನ್ನು ಇದ್ದಿದ್ದು ಯಾವ ರೀತಿ ಬರಬಾರ್ದು. 1300 ಮಾನ್ಯ ಅಲ್ಲ ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರೇ ಅಧ್ಯಕ್ಷ ಅದನ್ನ ನಾನು ಹೇಳಿದ್ದೇನೆ. ಅದು ಎಲ್ಲ ಕೊಡ್ ನೋಡಿ. ಆಯ್ತು ಓಕೆ ಅಧ್ಯಕ್ಷರೇ 100 ಹೌದು. ಫಸ್ಟ್ ಪ್ರಶ್ನೋತ್ತರ ಆದ ನಂತರ ಎಲ್ಲ ಬೇರೆ ಎಲ್ಲ ವಿಚಾರ ನೆಕ್ಸ್ಟ್. ಅಧ್ಯಕ್ಷ ನಮ್ದು ನೀಟ್ದೊಂದು ಗಮನ ಆಯ್ತು. ನೀಟ್ ಉತ್ತರ ಆಯ್ತು. ಈಗ ಕೂತ್ಕೊಳ್ಳಿ ಎಲ್ಲ ನೀವು ಕೂತ್ಕೊಂಡು ಬೇರೆ ಈಗ ಹೊಸತ ಒಂದು ನನ್ನ ಮತಕ್ಷೇತ್ರದ ಕನಕನಾಲ ಪ್ರಾಜೆಕ್ಟು ಈಗಾಗಲೇ 20 ವರ್ಷಗಳ ಹಿಂದೆ ಈ ಒಂದು ಭಾಗದಲ್ಲಿ ರೈತರಿಗೆ ಬಹಳಷ್ಟು ಅನುಕೂಲವಾಗಿತ್ತು. ಆದರೆ ಇತ್ತೀಚೆಗೆ ನೀರಿನ ಕೊರತೆಯಿಂದ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ವ್ಯಾಪ್ತಿಗೆ ಬರುವಂಥ ಆರ್ಯಭೋಗಪುರ ಗ್ರಾಮದ ಬಳಿ ಇರುವ ಮಸ್ಕಿ ನಾಲದಿಂದ ಕನಕನಾಲ ಕಣಿವೆಗೆ ಪ್ರವಾಹವನ್ನು ನೀರನ್ನು ತಿರುಗಿಸುವುದರಿಂದ ಈ ಕನಕನಾಲ ಯೋಜನೆಗೆ ಭಾಳಷ್ಟು ಅನುಕೂಲ ಆಗ್ತದೆ. ಇಲ್ಲಿರ್ತಕ್ಕಂಥ ಭಾಳಷ್ಟು ರೈತರು ಹಿಂದೆ 20 ವರ್ಷಗಳಿಂದ ಕನಿಷ್ಠ 10 ಹಳ್ಳಿಯ ರೈತರು ಒಳ್ಳೆ ಬೆಳೆಯನ್ನು ಬೆಳೀತಾ ಇದ್ರು. ಈಗ 20 ವರ್ಷಗಳಿಂದ ಈ ನಾಲೆಗೆ ನೀರು ಬರೋದ್ರಿಂದ ಇವತ್ತು ಈ ರೈತರಿಗೆ ನೀರು ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಇಲ್ಲಿರ್ತಕ್ಕಂಥ ಈ ಕನಕನಾಲ ಪ್ರಾಜೆಕ್ಟನ್ನು ಆದಷ್ಟು ಶೀಘ್ರವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದರೆ ಅಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ ಸಚಿವರಲ್ಲಿ ಮತ್ತೊಮ್ಮೆ ಈಗಾಗಲೇ ಉತ್ತರ ಆದಷ್ಟು ಶೀಘ್ರವಾಗಿ ಕೆಲಸವನ್ನು ಮಾಡಲಿ ಅನ್ನುವಂಥದ್ದನ್ನು ನಾನು ಕೇಳಬಯಸ್ತೇನೆ. ಅಧ್ಯಕ್ಷೆ, ಬಸವನಗೌಡ ತಿರುವಾಡ್ ಅವರು ಕೆಲವು ಪ್ರಮುಖವಾದಂಥ ಅವರ ಕ್ಷೇತ್ರದ ವಿಚಾರದಲ್ಲಿ ಪ್ರಸ್ತಾವನೆಯನ್ನು ಮಾಡಿದ್ದಾರೆ, ಪ್ರಶ್ನೆ ಕೂಡ ಕೇಳಿದ್ದಾರೆ. ನಾವು ಅವ್ರಿಗೆ ಅವ್ರ ಕ್ಷೇತ್ರದ ಬಗ್ಗೆ ಹೋಗಿ ನಾನು ಸ್ಪಾಟ್ಗೆ ಅನೇಕ ಹೋಗಿ ನಾನು ಸಿದ್ದರಾಮಯ್ಯನವರಿಬ್ಬರು ಕೂಡ ಮುಖ್ಯಮಂತ್ರಿಗಳು ಹಿಂದೆ ಹೋಗಿ ನೋಡಿದ್ದೇವೆ. ಅವ್ರಿಗೆ ಒಂದಾಗಲೇ ಒಂದು ದೊಡ್ಡ ಯೋಜನೆ ಈಗಾಗಲೇ DPR ನಡೀತಾ ಇದೆ, ಏನಾರು ಮಾಡಬೇಕು ಅಂತಿದ್ದೀವಿ, ಇದನ್ನು ಆಗಬೇಕು ಅಂತ ಕೇಳಿದ್ದಾರೆ. ಅದು ದೊಡ್ಡದು, ಸುಮಾರು 980 ಕೋಟಿ ರೂಪಾಯಿದು ಒಂದು ಕಾರ್ಯಕ್ರಮ ತೆಗೆದುಕೊಳ್ಳಿಕ್ಕೆ ಅವ್ರ ಕ್ಷೇತ್ರದಲ್ಲಿ ಹೊರಟಿದ್ದೇವೆ. ಇದೊಂದು ಚಿಕ್ಕದು ಕೆರೆ ತುಂಬಿಸುವಂಥದ್ದು 134 ಕೋಟಿ ರೂಪಾಯಿದು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಇದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇದು ಫೈನಾನ್ಷಿಯಲ್ ಗಮನಕ್ಕೆ ಫಸ್ಟ್ ಮೇಜರ್ ಅವ್ರದ್ದೊಂದು ಅದೊಂದು ದೊಡ್ಡ ಸ್ಕೀಮ್ ಇದೆ, ಅದನ್ನು ಮುಗಿಸಿ ನೆಕ್ಸ್ಟು ಇದಕ್ಕೆ ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. 980 ಕೋಟಿ ರೂಪಾಯಿ ಮಾತು ಕೊಟ್ಟಿದ್ದು, ಅದು ಮುಗಿದಾದ್ಮೇಲೆ ನೆಕ್ಸ್ಟ್ ಫೇಸಲ್ಲಿ ಇದನ್ನು ತೆಗೆದುಕೊಡ್ತೀವಿ. ಓಕೆ ಸರ್, ಧನ್ಯವಾದ. ಈಗ ಕಾರಮ್ಮ ದೇವದುರ್ಗ.